ಕೊರಟಗೆರೆ ರೆಬಲ್ ಹೃದಯವಂತ ಪಿಎನ್ಕೆ ಜನ್ಮದಿನೋತ್ಸವ. ತುಮಕೂರು ಜಿಲ್ಲೆಯ ಕೊರಟಗೆರೆ ಕರ್ನಾಟಕದ ಹಿರಿಯ ರೆಬಲ್ ರಾಜಕಾರಣಿಯಾಗಿದ್ದ ದಿವಂಗತ ಆರ್.ಎಲ್. ಜಾಲಪ್ಪರವರ ಮಾರ್ಗದರ್ಶನದಲ್ಲಿ ನೇರ, ನಿಷ್ಠಾವಂತ, ಸಹಕಾರ ಮನೋಭಾವ, ರೈತಪರ ಕಾಳಜಿ ಬಗ್ಗೆ ಕಲಿತ ಪಿಎನ್ಕೆಯವರು ಮುಂದೆ ರಾಜಕೀಯದಲ್ಲಿ ಬೃಹತ್ ಶಕ್ತಿಯಾಗಿ ಬೆಳೆಯಬೇಕೆಂದು ಬಯಸಿದ್ರು. 2008ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಪಿಎನ್ ಕೃಷ್ಣಮೂರ್ತಿಯವರು ಮೀಸಲಾತಿ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನಿರಂತರವಾಗಿ ಒಂದೇ ವರ್ಗಕ್ಕೆ ಮೀಸಲಾತಿ ನೀಡಬಾರದು ಎಂದು ಹೋರಾಡಿದ್ರು. ನಂತರ ಆರ್ ನಗರ, ದಾಸರಹಳ್ಳಿಯಲ್ಲಿ ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ರಾಜಕೀಯ ಕುತಂತ್ರ, ಷಡ್ಯಂತರಗಳಿಂದ ಸೋಲು ಕಂಡ್ರು. ಅವರ ಜನಪರ ಕಾರ್ಯಗಳು, ಉಚಿತ ಆರೋಗ್ಯ ಶಿಬಿರ, ಆಟೋ ಚಾಲಕರಿಗೆ ಸಹಾಯ, ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ, ಕೊರೋನಾ ಸಂದರ್ಭದಲ್ಲಿ ಉಚಿತ ಆಹಾರ ಕಿಟ್, ಎಲ್ಲ ರೀತಿಯ ಸಹಾಯ ಪಡೆದ ಮತದಾರ ಬಂಧುಗಳು ಸೋಲಿನ ಹಾದಿಯನ್ನ ಪಿಎನ್ಕೆಗೆ ನೀಡಿದ್ರು. ಕೊರಟಗೆರೆಗೆ ಸ್ಥಳೀಯನಾಗಿ ಕ್ಷೇತ್ರದ ಜನತೆಯೊಂದಿಗೆ 30 ವರ್ಷದ ಅವಿನಾಭಾವ ಸಂಬಂಧವಿದ್ದು, ಮತ್ತೆ ಅವರು 2028ಕ್ಕೆ ಮೀಸಲಾತಿ ತೆರವಾಗಿ ಸಾಮಾನ್ಯ ಕ್ಷೇತ್ರವಾದರೆ ಕೊರಟಗೆರೆಯಿಂದ ಸ್ಪರ್ಧಿಸಿ ಶಾಸಕರಾಗುವ ಕನಸನ್ನ ನನಸು ಮಾಡುವುದು ಕೊರಟಗೆರೆಯ ಜನತೆಯ ಮೇಲಿದೆ. ಇಂದು 27/12/2025 ಪಿಎನ್ಕೆರವರ 59ನೇ ಜನ್ಮದಿನೋತ್ಸವ ಪ್ರಯುಕ್ತ ಕಟ್ಟೆಗಣಪತಿಗೆ ಪೂಜೆ ಸಲ್ಲಿಸಿ, ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಗಳಿಗೆ ಬ್ರೆಡ್, ಹಣ್ಣು, ಹಂಪಲು ನೀಡಿ, ಪಟ್ಟಣ ಪಂಚಾಯತ್ ಮುಂಭಾಗ ಕೇಕ್ ಕತ್ತರಿಸಿ, ಪೌರ ಕಾರ್ಮಿಕರಿಗೆ ಜರ್ಕಿನ್ ನೀಡಿದರು. ಐಕೆ ಕಾಲೋನಿಯಲ್ಲಿ ಪಿಎನ್ಕೆ ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ, ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬ ಸಂಭ್ರಮವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಪಿಎನ್ಕೆ ಅಭಿಮಾನಿಗಳು ಪಕ್ಷಾತೀತವಾಗಿ ಎಲ್ಲ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸದಸ್ಯರು, ಪತ್ರಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು, ಸಮಸ್ತ ನಾಗರಿಕರು ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಪ್ರಸನ್ನ ಕುಮಾರ್ ಎಸ್, ಕೊರಟಗೆರೆ. ಎಲ್ಲಾರ್ಗೂ ಸಿಗುತ್ತೆ, ಆರಾಮಾಗಿ ಬರ್ರಿ.